ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾಳೆ ಸಿಎಎ ವಿರೋಧಿ ಹೋರಾಟದಲ್ಲಿ. ಹಿನ್ನೆಲೆಯಲ್ಲಿ ಅಮೂಲ್ಯ ಮನೆಗೆ ಬಜರಂಗ ದಳ ಕಾರ್ಯಕರ್ತರು ಮುತ್ತಿಗೆಯನ್ನ ಹಾಕಿದ್ದಾರೆ. ಚಿಕ್ಕಮಗಳೂರಿನ ಶಿವಪುರದಲ್ಲಿರುವ ಅಮೂಲ್ಯ ಮನೆಗೆ ಬಜರಂಗದ ಕಾರ್ಯಕರ್ತರು ಇವತ್ತು ಮುತ್ತಿಗೆಯನ್ನ ಹಾಕಿದ್ದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗಿದ್ದ ಅಮೂಲ್ಯ ಅವರ ಮನೆಯ ಮೇಲೆ ಅಂದ್ರೆ ಮನೆಗೆ ಈಗಾಗಲೇ ಬಜರಂಗ ಕಾರ್ಯಕರ್ತರು ಈಗ ಅಲ್ಲಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಆ ಸಂದರ್ಭದಲ್ಲಿ ಅಮೂಲ್ಯ ತಂದೆ ಕೂಡ ಇದ್ರು. ನನ್ನ ಮಗಳ ಕೈಕಾಲು ಮುರಿಯಿರಿ ಅಂತ ಹೇಳಿದ್ದಾರೆ ಅಮೂಲ್ಯ ತಂದೆ. ಬೆಂಗಳೂರಿನ ಉಪ್ಪಾರಪೇಟೆಯಲ್ಲಿ ಅಮೂಲ್ಯ ವಿಚಾರಣೆ ಕೂಡ ನಡೀತಾ ಇದೆ. ಐಪಿಸಿ ಸೆಕ್ಷನ್ 144A ಅಡಿ ಪ್ರಕರಣವನ್ನ ದಾಖಲಿಸುವ ಸಾಧ್ಯತೆಗಳು ಇದೆ. ಇನ್ನು ಅಮೂಲ್ಯರನ್ನ ಎನ್ಕೌಂಟರ್ ಮಾಡಬೇಕು ಅಂತ ಹೇಳಿದ್ದಾರೆ. ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಒತ್ತಾಯವನ್ನ ಮಾಡಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನ ಅಮೂಲ್ಯ ಕೂಗಿದ್ರು ಸಿಎಎ ವಿರೋಧಿ ಹೋರಾಟದ ಪ್ರತಿಭಟನೆಯಲ್ಲಿ. पाकिस्तान जिंदाबाद। क्या बोल रहे हैं आप? एक मिनट। मत बोलिए आप, न बोलिए। You cannot say that. What are you saying? You cannot say that. You cannot say that. ಚಿಕ್ಕಮಗಳೂರಲ್ಲಿ ಅಮೂಲ್ಯ ಮನೆ ಇರೋದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಮನೆಗೆ ಬಜರಂಗ ದಳ ಕಾರ್ಯಕರ್ತರು ಮುತ್ತಿಗೆಯನ್ನ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಅಮೂಲ್ಯ ತಂದೆ ಮಾತನಾಡಿದ್ದಾರೆ. ಅವಳ ಕೈಕಾಲು ಮುರಿರಿ ಅಂತ ಹೇಳಿದ್ದಾರೆ. ಮಗಳು ಪಾಕಿಸ್ತಾನಕ್ಕೆ ಬೇಕಾರ ಹಾಕಿದ್ದಾರೆ. ಅದು ದೊಡ್ಡ ತಪ್ಪು, ಅಕ್ಷರಶಃ ತಪ್ಪು. ಅವಳು ಹೇಳಿದ್ದು ಅವಳಿಗೆ ಒತ್ತು ಒಳಗಾಗ್ಲಿ. ಅವಳು ಪಾಠ ಕಲಿಬೇಕು. ಅವಳು ಪಾಠ ಕಲಿಬೇಕು. ನಾನು ಹೇಳಿದ್ ಕೇಳ್ತಾ ಇರಲಿಲ್ಲ. ನಿಮ್ ಮಗಳು ದೇಶದ ಪ್ರಧಾನ ಮಂತ್ರಿಗೆ ಒಂದು 10 ದಿನದ ಹಿಂದಿಂದ ಬೈತಿದ್ದಾಳೆ. ಫೋನ್ ಮಾಡಿ ಕೇಳ್ತಿದ್ದ ಅಮೂಲ್ಯ ಸೇಫಾ ಅಂತ ಕೇಳ್ತಿದ್ ನೀವು. ಅಪ್ಪ ಯಾರು? ಅವಳ ವೇದಿಕೆಯಲ್ಲಿ ಹೇಳ್ತಿದ್ರು, ಅಪ್ಪ ಕೇಳ್ತಿದ್ರು ಅಮೂಲ್ಯ ಸೇಫಾ ಅಕ್ಷರಶಃ ತಪ್ಪು. ಅವಳು ಪಾಕಿಸ್ತಾನವನ್ನ ಹೊಗಳಿ ಮಾತಾಡಿದ್ದು ನಾನಂತೂ ಖಂಡಿತ ಸಹಿಸೋದಿಲ್ಲ. ಹೇಳಿದ್ರು ನಾನು ಎಷ್ಟು ಬುದ್ಧಿವಾದ ಹೇಳಿದ್ರು ಅವಳು ಕೇಳ್ತಾ ಇರ್ಲಿಲ್ಲ. ಕೆಲವು ಮುಸ್ಲಿಂ ಜನಗಳ ಜೊತೆಗೆ ಸೇರಿ ಅವಳು ಏನೇನೋ ಅಪ್ರಚೋದಿತ ಮಾತುಗಳನ್ನ ಆಡ್ತಾ ಇದ್ಲು ವೇದಿಕೆ ಮೇಲೆ. ಇದನ್ನ ನಾನು ಯಾವತ್ತೂ ಸಹಿಸ್ತಿರ್ಲಿಲ್ಲ. ನಾನು ಬಹಳಷ್ಟು ಬುದ್ಧಿವಾದ ಹೇಳಿದ್ದೀನಿ. ಈಗ ಒಂದು 5 ದಿನದಿಂದ ನನಗೆ ಅವಳ ಯಾವುದೇ ಕಾಂಟ್ಯಾಕ್ಟು ಇಲ್ಲ. ನನಗೆ ಆಸ್ಪತ್ರೆಗೆ ಹೋಗಬೇಕು, ನಮಗೆ ಹಾರ್ಟ್ ಪೇಷಂಟ್ ನಾನು. ಒಂಚೂರು ನನಗೆ ಆಸ್ಪತ್ರೆಗೆ ಹೋಗ್ಬೇಕು, ನೀನು ಕೂಡಲೇ ಬೆಂಗಳೂರಿಂದ ಬಾ ಅಂತ ಹೇಳಿದಕ್ಕೆ ನನಗೆ ನಿನ್ನ ಜವಾಬ್ದಾರಿ ಇಲ್ಲ, ನಾನು ಬರೋದಿಲ್ಲ, ನಿನ್ನ ಒಂದು ಆರೋಗ್ಯದ ಜವಾಬ್ದಾರಿ ನೀನು ನೋಡಬೇಕು ಅಂತ ಹೇಳಿ ನಾನು ಫೋನ್ ಕಟ್ ಮಾಡಿದ್ದೀನಿ. ಅವತ್ತೇ ಅನಂತರ ನಾನು ಫೋನ್ ಮಾಡಲಿಲ್ಲ. ಕಾನೂನು ರೀತಿಯ ಏನು ಕ್ರಮ ಇದೆಯೋ ಅದು ಪೂರ ತಗೊಳ್ಳಿ. ನಿಮ್ದೇನು ಅಭ್ಯಂತರ ಇಲ್ಲ. ನಂದು 100% ಜಾಮೀನು ಕೊಡಕ್ ಬಂದ್ರೆ ಕೊಡ್ತೀರಾ ನೀವು? ನಾನು ಜಾಮೀನು ಕೊಡಲ್ಲ. ವಕೀಲರು ಇಡಕ್ ಹೇಳಲ್ಲ ನೀವು? ಇಲ್ಲ. ಫೋನ್ ಕಾಂಟ್ಯಾಕ್ಟ್ ಹೇಳಲ್ಲ. ವಕೀಲರು ಇಡೋದು ಬೇಡ. ಇಲ್ಲ, ನಾನು ಖಂಡಿತ ಹೇಳಲ್ಲ. ನನಗೆ ಅವಳು ಬಹಳ ನನಗೆ ಅಲ್ಲ, ನನ್ನ ಕುಟುಂಬದವರಿಗೆ ಪ್ರತಿಯೊಬ್ಬರಿಗೂ. ನನ್ನ ತಮ್ಮ ಫಾರಿನ್ ಇಂದ ಬಂದಿದ್ದ. ಅವನು ಬಂದಾಗ ಅವನು ಸಹ ಬಹಳಷ್ಟು ಬುದ್ಧಿವಾದ ಹೇಳಿದ್ದ. ಆದ್ರೆ ಏನ್ ಹೇಳಿದ್ರು ಅವಳು ಕೇಳ್ತಾ ಇರಲಿಲ್ಲ. ಭಾರತ್ ಮಾತಾ ಕಿ ಜೈ. पूरी लड़ाई भारत को बचाने के लिए, और कोई आकर यहां पर हमारे दुश्मन मुल्क के बारे में नारे लगाएगा, हम उसको कंडेम करते हैं और मुर्दाबाद के नारे लगाएंगे। हमारे लिए भारत जिंदाबाद है, भारत जिंदाबाद रहेगा। हमारा कोई मतलब ही नहीं है पाकिस्तान से हमको, और जो पाकिस्तान के नारे लगा रहे हमारा उनसे कोई ताल्लुक नहीं, हम कंडेम करते हैं उसको। मैं ये बात क्लैरिफाई करना चाह रहा हूं। मुझे अफसोस है कि यहाँ के ऑर्गेनाइजर्स इस तरह के लोगों को बुलाकर गैर जरूरी के गलत मैसेज देते हैं। हम इनके ये मैडम के हमारा कोई ताल्लुक नहीं है। हम इस कंडेम को पूरी तरह से कंडेम करते हैं। ये स्टेटमेंट नहीं बल्कि गलत है स्टेटमेंट। इनको नहीं चाहिए था यहाँ पर आकर इस तरह की बात करना चाहिए था। ये ऑर्गेनाइजर्स को भी कंट्रोल करना चाहिए था। ಇಡೀ ದೇಶದಲ್ಲಿ ಇದೊಂದು ಷಡ್ಯಂತ್ರ. JNU, ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಮತ್ತು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಸ್ಥಾಪಿತವಾದಂಥ ಹಿತಾಸಕ್ತಿಗಳು ಅಫ್ಜಲ್ ಗುರು ಜಿಂದಾಬಾದ್ ಅನ್ನುವಂಥ ಮಟ್ಟಕ್ಕೆ ಇವತ್ತು ಹೋದವ್ರಿಗೆ ಇವರು ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ. ಶಾಲಾ ಮಕ್ಕಳನ್ನ ಸುದ್ದ ಬಿಡ್ತಾ ಇಲ್ಲ. ಸಣ್ಣ ಮಕ್ಕಳು, ಅಮಾಯಕ ಮಕ್ಕಳು, ಅವ್ರಿಗೇನು ಗೊತ್ತಿಲ್ಲದವ್ರಿಗೆ ಅವ್ರ ಬಾಯಿಂದ ಇಂತ ಹೇಳಿಸುವಂಥ ಕೃತ್ಯ ನಡೀತಾ ಇದೆ. ಈ CA ವಿರುದ್ಧ ಇರುವಂಥ ಪ್ರತಿಭಟನೆಯ ವೇದಿಕೆಗಳು ಇವಾಗೆಲ್ಲದಕ್ಕೂ ಕೂಡ ದುರುಪಯೋಗ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗುವಂಥದ್ದಾಗಿದೆ. ಹೀಗಾಗಿ ನಾವು ಈಗಾಗಲೇ ಕ್ರಮವನ್ನು ಜರುಗಿಸಿದ್ದೇವೆ, ಹಲವಾರು ಕಠಿಣ ಕ್ರಮಗಳನ್ನು ಜರುಗಿಸಿದ್ದೇವೆ. ಕೆಲವು ರಾಜಕೀಯ ಪಕ್ಷಗಳು ಕುಮ್ಮಕ್ಕು ಕೊಡೋದು ಬಿಡಬೇಕು. ಇದು ಅಮೂಲ್ಯ ಲಿಯೋನ್ ಅನ್ನುವಂತ ಒಬ್ಬ ವಿದ್ಯಾರ್ಥಿನಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಹಾಕಿದ್ದು ಅತ್ಯಂತ ಖಂಡನೀಯವಾದ್ದು. ಇದನ್ನ ಬಲವಾಗಿ ವಿರೋಧಿಸ್ತಾ ಇದ್ದೀವಿ. ಇದೊಂದು ದೇಶದ್ರೋಹಿ ಅನ್ನುವಂಥದ್ದು ಒಂದು ವೈರಸ್
ಒಂದು ಕೆಟ್ಟ ರೋಗ, ಇದು ಕ್ಯಾನ್ಸರ್, ಇದು ಬಹಳ ದೊಡ್ಡ ಗಂಭೀರವಾದಂತ ವಿಚಾರ. ಇಡೀ ದೇಶ ಈ ವೈರಸ್ ಸಂಬಂಧಪಟ್ಟಾಗಿ, ಈ ದೇಶದ್ರೋಹಿ ವೈರಸ್ ಸಂಬಂಧಪಟ್ಟಾಗಿ ಯೋಚನೆ ಮಾಡಬೇಕು ಅಂತನ್ನುವಂತಹದ್ದು ಇವತ್ತಿನ ಒಂದು ಎಚ್ಚರಿಕೆ ಗಂಟೆ ಆಗಿದೆ. ಇವಳನ್ನ ಒಳಗೆ ಹಾಕಬೇಕು, ಒಳಗೆ ಹಾಕೋ ಅವಶ್ಯಕತೆ ಇಲ್ಲ, ಎನ್ಕೌಂಟರ್ ಮಾಡಬೇಕು. ಸೊ ದೇಶದ್ರೋಹಿ ಕೃತ್ಯ ಅಂತನ್ನುವಂತಹದ್ದು ಇವರಿಗೆ ಹುಡುಗಾಟಿಕೆ ಆಗಿದೆ, ಇವರಿಗೆ ಆಟ ಆಗಿದೆ. ಸೊ ಇಂಥ ಹುಡುಗಾಟಿಕೆ, ಈ ದೇಶದ್ರೋಹಿ ಚಟುವಟಿಕೆ ಎಂದೆಂದೂ ಅವಕಾಶ ಮಾಡಿಕೊಡಬಾರದು. ಇವತ್ತಿನ ಸರ್ಕಾರ, ಇವತ್ತಿನ ಕಾನೂನು ವ್ಯವಸ್ಥೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗಿದ ಅಮೂಲ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಿಎಎ ವಿರುದ್ಧದ ಹೋರಾಟದಲ್ಲಿ ಅಮೂಲ್ಯ ಪಾಕಿಸ್ತಾನ ವಿರುದ್ಧ ಪಾಕಿಸ್ತಾನ ಪರವಾಗಿ ಘೋಷಣೆಯನ್ನ ಕೂಗಿದ್ದು, ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನ ಕೂಗಿದ್ಲು. ಹಿನ್ನೆಲೆಯಲ್ಲಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಐಪಿಸಿ ಸೆಕ್ಷನ್ 144A, 153A, 153B ಹಾಗೆಯೇ 505/2 34 ಸೆಕ್ಷನ್ ಅಡಿ ದೂರನ್ನ ದಾಖಲಿಸಲಾಗಿದೆ. ಅಮೂಲ್ಯ ವಿರುದ್ಧ ಈಗಾಗಲೇ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಮೂಲ್ಯ ವಿರುದ್ಧ ಈಗಾಗಲೇ ಎಫ್ಐಆರ್ ಅನ್ನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದೆ. ಉಪ್ಪಾರಪೇಟೆ ಪೊಲೀಸರು ಈಗಾಗಲೇ ಈ ಒಂದು ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಅಮೂಲ್ಯ ವಿರುದ್ಧ ಐಪಿಸಿ ಸೆಕ್ಷನ್ 144A, 153A, 153B, 505/2 34 ಸೆಕ್ಷನ್ ಅಡಿ ದೂರು ದಾಖಲಾಗಿದೆ.